ಕರೆಕ್ಟಾಗಿ ಮಾಡ ಕೈ ಹಾಕ್ಬೇಡ ಬಾಟಾಗ ಚಲೋ ಐತೆ ನಮಸ್ಕಾರ ಯಾರು ಇಲ್ಲಿ ಚಾಲೋ ಐತೆ ಕಾರ್ಯದರ್ಶಿ ಮೇಡಮ್ ರೀ ಅದು ಜೆಜೆಮ್ದ ಬಗ್ಗೆ ಸ್ವಲ್ಪ ಮೊನ್ನೆ ಅಲ್ಲಿ ಪಂಚಾಯತ್ ಇವ್ರ ಕಡೆ ಹೋಗಿದ್ದು ರೀ ಒಂದು ಸ್ವಲ್ಪ ಮಾಹಿತಿ ಕೇಳಿದ್ದು ಆಮೇಲೆ ನಿಮ್ಮಲ್ಲಿ ಹೆಂಗೆ ಕಾಮಗಾರಿ ಏನು ನಡೆದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಜೆ ಜೆ ಎಂಬುದಾಗಲಿ ನಿಮ್ಮ ಮಾಹಿತಿ ಹೆಚ್ಚಿನ ಮಾಹಿತಿ ಹೆಚ್ಚಿನ ಮಾಹಿತಿ ಅವ್ರಿಗೆ ಆತ ಈಗ ನಿಮ್ಗೇನು ಮಾಹಿತಿ ಐತ್ರಿ ಅದ್ರ ಬಗ್ಗೆ ಆತಲ್ಲ ಹ್ಯಾಂಡ್ ಓವರ್ ಆಗಿಲ್ಲ ನಿಮಗೆ ಕಾಮಗಾರಿ ನಡೆದ ಕಂಪ್ಲೀಟ್ ಆಗಿದ್ರು ಇನ್ನು ನಡೆದಿದ್ರು ಆಗಿರ್ಬೋದು ನಿಮಗೂ ಅಷ್ಟು ಪೂರ್ಣ ಮಾಹಿತಿ ಮಾಹಿತಿ ಓಕೆ ಓಕೆ ಹೇಳಿದ್ರೆ ಅಂದ್ರೆ ನಿಜದಿಂದ ನಾವು ಪ್ರತಿ ಅದು ಲೈವ್ ಐತೆ ಲೈವ್ ಇರ್ತೈತಿ ನಾವು ಪ್ರತಿಯೊಂದು ಪಂಚಾಯತ್ ಬಂದಿರ್ತೇವೆ ಅಲ್ಲಿ ಕೆಲವೊಂದು ವಿಷಯಗಳು ನಾವು ಏನು ಪಂಚಾಯತಿ ಏನು ಕೇಳ್ತಿಲ್ಲ ಬರ ನಿರ್ವಹಣೆ ನೀರು ಅದ್ರವೆಲ್ಲ ನಾವು ಲೈವ್ ಮಾಡಿ ಕೇಳ್ತೀವಿ ಯಾವ ಆಫೀಸ್ ಆಗಲಿ ಈಗ ನಿಮ್ದೊಂದು ಅಂತಲ್ಲ ಯಾವ ಪಂಚಾಯತಿ ಎಲ್ಲ ಅನ್ನೋ ವಿಷಯ ಕೇಳ್ತೀವಿ ಅದ್ರ ಬಗ್ಗೆ ನಾವು ಜೆಜೆದ ಬಗ್ಗೆ ಏನಾಗಿತ್ತು ಮಾಡಿ ನಾವು ಪಂಚಾಯತ್ ಕಡೆ ಇವ್ರ ಕಡೆ ಹೋಗಿದ್ವಿ ಪಂಚಾಯತ್ ಸರ್ ಕಡೆ AW ಅವ್ರ ಕಡೆ ಅವ್ರು ಆದಾಗ ಏನಂತಂದ್ರೆ ಕೆಲವೊಂದು ಊರುಗಳು ಸರಿ ಹೇಳ್ತಾರೆ ಇಂಥ ಕಾಮಗಾರಿ ಆಗಿತ್ತು ಇಂಥ ಆಗಿಲ್ಲ ಅಂತಂದ್ರೆ ಅದ್ರ ಸಲುವಾಗಿ ನಿಮ್ಮ ಊರಾಗ ಯಾವ ರೀತಿ ಕಾಮಗಾರಿ ಆಗಿತ್ತು ಇಲ್ಲ ಅನ್ನೋದು ಕೇಳ್ತೀನಿ ನಿಮ್ಗೇನು ಹಸ್ತಾಂತರ ಆಗಿಲ್ಲ ನಿಮ್ಗೇನು ಹಸ್ತಾಂತರ ಆಗಿಲ್ಲ ಈಗ ನೀರಿಂದ ಯಾವ ರೀತಿ ಮಾಡಿದ್ರು ನೀರಿಂದ ಈಗ ಬೋರ್ ಐತ್ರು ಏನು ಬಾವಿಲಿ ಐತ್ರು ನೀರು ಯಾಕೆ ಕೊಡ್ತಾರೆ ಸರ್ ಜನರಿಗೆ ಅದೇನು ಮಾಹಿತಿ ಐತೆ ಅದು ಅವ್ರಿಗೆ ಗೊತ್ತಿರೋ ಫಿಲ್ಟರ್ ನೀರದು ಯಾವ ಘಟಕ ಎಷ್ಟು ಅದಾವ್ರಿ ನಮ್ಮ ಪಂಚಾಯತಿಯಿಂದ ಯಾವ ನಿಮಗೆ ಅದಾವಲ್ರ ನಿಮ್ಮ ಪಂಚಾಯತಿಯಿಂದ ನಡೀತಾವ್ರಿ ಓಕೆ ಇಷ್ಟ ಇಷ್ಟ ಮಾಹಿತಿ ಕೇಳ್ತಿ ಯಾಕೆ ನಮ್ಮಲ್ಲಿ ಅವ ನೀರಿನ ಬದಲ ಬರಗಾಲ ಐತ್ರಲ್ಲ ಕುಡಿ ನೀರು ನೀರಿನ ಸಮಸ್ಯೆ ಭಾಳ ಅಂತ ಹೇಳಿ ಮತ್ತೆ ಕಸಾದಲ್ಲಿ ಸರಿಯಾಗಿ ನಿರ್ವಹಣೆ ಆಗ್ಬರ್ತೈತೆ ನಾತಾರೆ ಮಂಜಲ್ಲಿ ಅದಕ್ಕೆ ನಮ್ಗೆ ಕೂನ್ಸತ್ತಾರೆ ನೋಡ್ರಿ ಇದ ವಿಷಯದಾಗ ಈಗ ನಾವು ಸಮಸ್ಯೆ ಆಗಿತ್ತು ರೀ 20 ವರ್ಷದಿಂದ ನೀರು ಕೊಟ್ಟರೆ ಮಾಡಿ ನಾವು ಹಿಂಗೆಲ್ಲ ಮಾಡತ್ತೆ ಕ್ಲಿಯರ್ ಆಗುತ್ತೆ ಅಲ್ಲಿ ಪಿ ಡಿ ಒ ಸ್ಪಂದಿಸಿ ಒಂದು 2 ದಿನದಾಗ ಅದು ಕ್ಲಿಯರ್ ಮಾಡಿ ಎಷ್ಟೋ ಜನ ಹಿಂಗಾಗಿರ್ತಂದ್ರೆ ಆ ಉದ್ದೇಶಕ್ಕಾಗಿ ನಾವು ಅದನ್ನ ಸಾರ್ವಜನಿಕವಾಗಿ ಲೈವ್ ಮಾಡಿ ನೋಡ್ತೀವಿ ಅಂದ್ರೆ ಜನರು ಹೇಳ್ತಾರ ಚೆಕ್ ಮಾಡ್ತೀವಿ ಎಲ್ಲಾರು ಊರಾಗ ಬರ್ತೀವಿ ಅಂದ್ರೆ ಅವ್ರು ಬರಾ ತರ್ತಾರೆ ಮತ್ತೆ ನಮ್ಗೆ ಲೇಟ್ ಆಗುತ್ತೆ ಸ್ವಲ್ಪ ಐಡಿ ಕಾರ್ಡ್ ಹಾಕೋರಿ ಮೇಡಮ್ ಏನು ನಮಗೂ ಬಂದವ್ರಿಗೆ ಯಾರು ಅಧಿಕಾರಿ ಯಾರು ಗೊತ್ತಾಗಲಿಲ್ಲ ಯಾರು ಬೇರೆ ಯಾರು ಕೂತ್ಬಿಟ್ರಿ ಯಾರು ಗೊತ್ತಾಗಲಿಲ್ಲ ನಮ್ಗೆ ಸಾರ್ವಜನಿಕ ನಾವೇ ನಿಮ್ಮನ್ನ ಪ್ರಶ್ನೆ ಕೊಡೋಣ ಐಡಿ ಕಾರ್ಡ್ ಹಾಕೋರಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ನಾವಲಿಗೆ ಬರೀ ಯಾರು ಹೆಂಗ್ ಗೊತ್ತಾಗ್ರಿ ಎಲ್ಲ ಕಾಲ್ಪತ್ರ ಚೆಕ್ ಮಾಡ್ತೀರಿ ಸರ್ಕಾರಿ ಯಾರು ಹೆಂಗ್ ಗೊತ್ತಾಗ್ರಿ ಯಾರು ಒಬ್ರು ಐಡಿ ಕಾರ್ಡ್ ಇಲ್ಲ ನೀವು ಸಿಬ್ಬಂದಿಗಳಲ್ರಿ ಹಾಗಲ್ರಿ ಸರ್ಕಾರ ಆದೇಶದಲ್ಲಿ ಪಾಲಿಸೋದು ಯಾರು ಯಾವ ಆಜ್ಞೆ ಪಾಲಿಸ್ತಾರೆ ನೋಡ್ರಿ ಯಾರು ಆದೇಶ ಯಾರು ಮಾಡ್ಬೇಕು ನಿಮ್ಗೆ ಸರ್ಕಾರ ಆದೇಶ ಐಡಿ ಕಾರ್ಡ್ ಹಾಕೋರಿ ಹಾಕೋರಿ ನಿಮ್ಗೆ ಒಂದು ದಕ್ಷತೆ ಸಿಗ್ತೈತಿ ಇಲ್ಲ ಆಫೀಸ್ನ ಮಾಡಿಸ್ಕೊಟ್ಟಾರ ಸರ್ ಹಾಕೊಂಡ್ರೆ ಏನಾಗ್ಬಿಡುತ್ತೆ ನಮ್ಗೆ ಅಧಿಕಾರಿಗಳು ಯಾರು ಅದೊಂದು ದಕ್ಷತೆ ಬೇರೆ ಇರುತ್ತೆ ದಯವಿಟ್ಟು ಹಾಕೋರಿ
ಈ ಕಾರ್ಯದರ್ಶಿ ಇಲ್ಲ ಅದಾರನ್ರಿ ಕಾರ್ಯದರ್ಶಿ ಸರ್ ಹಿಂಗ್ ಬಾಕ್ಸ್ ಹಾಕಿಲ್ಲ ಅಲ್ಲ ನೀವು ನಿಮ್ ಬಾಕ್ಸ್ ಈಗ ಹಾಕೊಂಡ್ರೆ ಅನುಕೂಲ ಆಗತ್ರಿ ಕುಂಡ್ರವ್ರು ಬಂದಾರಿಗೆ ನಮ್ಗೆ ಇಲ್ಲ ಟೈ ಬರೋದು ಸಮಸ್ಯೆ ಇಲ್ಲ ಈ ರೀತಿ ಹಿಂಗೆ ಹಾಕೊಂಡ್ರೆ ಓಕೆ ಸರ್ ಮಾಸ್ತು ಏನೋ ನಂಬಿಕೆ ಆಗುತ್ತೆ ಆ ನಂಬಿಕೆ ಫಸ್ಟ್ ಸರ್ ದಯವಿಟ್ಟು ತಾವು ಐಡಿ ಕಾರ್ಡ್ ಹಾಕೋರಿ ಅಂದ್ರೆ ಇಲ್ಲ ಹಾಕೋರಿ ಯಾಕಂದ್ರೆ ನಿಮ್ ಸಿಬ್ಬಂದಿಗಳಿಗೆ ಈಗ ಹೇಳಿದ್ರಿ ನೀವು ಐಡಿ ಕಾರ್ಡ್ ಹಾಕೊಂಡ್ರಂದ್ರೆ ನಾವು ಮಾತಾಡಕ್ಕೆ ಅಧಿಕಾರಿಗಳು ಬೋರ್ಡ್ ಅಂತ ಹಾಕಿದ್ರೆ ನೇಮ್ ಪ್ಲೇಟ್ ಐತ್ರಿ ಐಡಿ ಕಾರ್ಡ್ ಕರೆಕ್ಟ್ ಆಗಿಬಿಡುತ್ತೆ ನಮ್ಗೆ. ಆಮೇಲೆ ನಮಗ ಜೆಜೆಎಂ ಬಗ್ಗೆ ಸ್ವಲ್ಪ ನಾವು ಇನ್ಫಾರ್ಮೇಶನ್ ಕೇಳಿದ್ವಿ ಇಲ್ಲಿ ಪಂಚಾಯತ್ ಸರ್ ಕಡೆ ಮೊನ್ನೆ ಹೋಗಿದ್ರು ಅಲ್ಲಿ ಹೋಗಿ ಅಲ್ಲಿ ಒಂದು ವಿಡಿಯೋ ಮಾಡಿ ಲೈವ್ ವಿಡಿಯೋ ಮಾಡ್ಕೊಂಡು ಬಂದಿದ್ದು ಅದ್ರ ಬಗ್ಗೆ ನಮಗೆ ಮಾಹಿತಿ ಬೇಕಂದ್ರೆ ಕೆಲವೊಂದು ತಾಲೂಕ್ ಪಂಚಾಯತಿಗಳಲ್ಲಿ ಹೇಳಿದ್ರು ಅವರು ಇಂಥ ಪಂಚಾಯತಿ ಒಳಗೆ ನಮ್ದು ಕಾಮಗಾರಿ ಆಗೈತಿ ಒಂದು ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ ಕೆಲವೊಂದ್ ಕಡೆ ಹಸ್ತಾಂತರ ಆಗೈತಿ ಕೆಲವೊಂದ್ ಕಡೆ ಹಸ್ತಾಂತರ ಆಗಿಲ್ಲ ನಿಮ್ಮ ತಾಲೂಕು ಪಂಚಾಯತ್ ನಿಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು ಜೆಜೆಎಂ ಕಾಮಗಾರಿ ಪೂರ್ಣ ಆಗಿದ್ರು ಇಲ್ರು ಜೆಜೆಎಂ ಕಾಮಗಾರಿ ಪೂರ್ಣ ಆಗಿಲ್ಲ ಚೆನ್ನಾಗಿಲ್ರಿ ಅದು ಏನಾಗೈತಿ ಇಲ್ಲಿ ಮಾಡೋದ್ರಕ್ಕೆ ಅವರು ಜೆಜೆಎಂ ಕಾಮಗಾರಿ ಕೆಲಸ ಮಾಡೋರಿಗೆ ಇಲ್ಲಿ ಪಬ್ಲಿಕ್ ಜಗಳ ತೆಗೆದು ಅದು ಅವರು ಸರಿಯಾಗಿ ಮಾಡಿಲ್ಲ ಕೆಲವೊಂದಿಷ್ಟು ನಡೆದಾಗ ನೀರೇ ಬರೋದು ನಾವು ಮಾಡ್ತೀವಿ ಅಂತೇಳಿ ನಿಮ್ದು ನಿಂತಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಇದು ಮಾಡಿದ ಅವರು ಸರಿ ಮಾಡ್ತೀವಿ ಅಂತಂದ್ರೆ ವಾಪಸ್ ಬಂದಿಲ್ರಿ ಸರ್ ಕಾಮಗಾರಿ ಸ್ಟಾರ್ಟ್ ಆಗಿದೆ ಸರ್ ಕಾಮಗಾರಿ ಸ್ಟಾರ್ಟ್ ಆಗಿ ಭಾಳ ದಿನ ಆಯ್ತು ಅವ್ರು ಬಂದಿಲ್ಲ ಸರ್ ಒಂದು 2023 ಸ್ಟಾರ್ಟ್ ಆಗಿರ್ತದೆ ನಮ್ಮಲ್ಲಿ ಲೋಕಲ್ ಅನ್ಸ್ಬಿಟ್ಟಿಗೆ 3 ವರ್ಷ ಸರ್ ಇದು ಒಂದೇ ಕಂಪ್ನಿ ಐತ್ರಿ ಎರಡು ಕಂಪ್ನಿ ವರ್ಕ್ ಇದು ಯಾರಿಗೆ ಐತಿಲ್ಲ ಯಾವ ಕಂಪ್ನಿ ಐತಿ ಇಲ್ಲಿ ಜಮಖಂಡಿ ಅವ್ರಿಗೆ ಆಗೈತ್ರಿ ಅವ್ರು ಬರ್ತೇವು ಅಂತ ಹೇಳಿ ಅಂತಾರು ಒಂದೇ ಕಂಪ್ನಿ ಒಬ್ಬರಿಗೆ ನಾವಲ್ಲಿ ಪೂರ ಆಲ್ಮೋಸ್ಟ್ ಎಲ್ಲ ಒಂದೇ ಒಬ್ಬರಿಗೆ ಎಷ್ಟು ಯೂನಿಟ್ ಆಯ್ತು ಏನು ಯೂನಿಟ್ ಸಿಸ್ಟಮ್ ಅದು ಏನು ಕೊಟ್ಟರೆ ಏರಿಯಾ ಸಿಸ್ಟಮ್ ಅದು ಇಂತಿಷ್ಟು ಮೀಟರ್ ಇಂತಿಷ್ಟು ಸ್ಕ್ವೇರ್ ಫುಟ್ ಅದು ಏನು ಗಲೀಜ್ ಐತ್ರಿ ಅದ್ರದ್ದೇನು ಗ್ರಾಮಾಂತರ ಏನಿಲ್ಲ ಬಟ್ ಸರ್ ಇಲ್ಲಿ ಪಂಚಾಯತಿ ವ್ಯಾಪ್ತಿ ಮನೆಗಳಿದ್ದಾಗಲ್ಲ ಸಪ್ಲೈ ಒಂದೇ ಕಂಪ್ನಿ ಹಿಡಿದ ಸಪ್ಲೈ ಐತ್ರಿ ಮಾಡ್ಯಾರಿ ಅವು ನಾಳೆಗಳು ಸರಿಯಾಗಿ ಫಂಕ್ಷನ್ ಇಲ್ರಿ ವರ್ಕಿಂಗ್ ಇಲ್ರಿ ಅದ್ರ ಉದ್ದೇಶಕ್ಕಾಗಿ ನಾವು ಪಂಚಾಯತ್ವರನ್ನ ಇದು ವಿಷಯ ಕೇಳಿದ್ವಿ ಮಾಹಿತಿ ಕೊಟ್ಟಿದ್ದೇವೆ ಅವ್ರಿಗೆ ಹಿಂಗೆಲ್ಲ ನಡೆದಾವ ಅಂದಿದ್ರು ಅದನ್ನ ಖುದ್ದಾಗಿ ಪರಿಶೀಲಿಸಬೇಕನ್ನೋ ಉದ್ದೇಶಕ್ಕಾಗಿ ನಾವು ನಿಮ್ಮ ಮಾಹಿತಿ ಅದ್ರ ಉದ್ದೇಶಕ್ಕಾಗಿ ನಾವು ಪಂಚಾಯತಿಗಳಲ್ಲಿ ನಾವು ಮಾಹಿತಿ ತಗೊಳಕತ್ತೀವಿ ಎಲ್ಲರೂ ಅವ್ರು ಹೇಳಿದ ಪಂಚಾಯತಿ ಒಳಗೆ ನಾವು ಕಾಮಗಾರಿ ರಿಯಾಲಿಟಿ ಚೆಕ್ ಖುದ್ದಾಗಿ ಪರಿಶೀಲನೆ ಮಾಡಬೇಕನ್ನೋ ಉದ್ದೇಶಕ್ಕೆ ನಿಮ್ಮ ಮಾಹಿತಿ ತಗೊಂಡು ನಾವು ನಗರದ ಊರಿನಾಗ ವಿಚಾರ ಮನೆ ವಿಚಾರ ಮಾಡೋದು ಆಯ್ತು ಈಗಂದ್ರೆ ನಿಮ್ಮಲ್ಲಿ ಪೂರ ಕಂಪ್ಲೀಟ್ ಆಗಿಲ್ಲ ನಿಮ್ಗೆ ಹಸ್ತಾಂತರ ಆಗಿಲ್ಲ ಈಗ 50% ಕಾಮಗಾರಿ ಆಗಿಲ್ಲ ಇಲ್ಲ 50 ಜಾಸ್ತಿನೇ ಆಗೈತ್ರಿ ಜಾಸ್ತಿ ಆಗೈತೆ. ಒಂದು 70 ಮೇಲೆ ಆಗೈತ್ರಿ ಇನ್ನೂ ಒಂದು 30% ಆಗತ್ತೆ ಕಾಮಗಾರಿ ಅದಕ್ಕೆ ನೀರು ಎಲ್ಲಿಂದ ಡಂಪಿಂಗ್ ಇಟ್ಟಾರೆ ಅದು ನೀರು ಎಲ್ಲಿಂದ ಕುಡಿಕರ ಸಪ್ಲೈ ಇಟ್ಟಾರೆ ಇಲ್ಲಿ ದೊಡ್ಡದು ಓವರ್ ಹೆಡ್ ಟ್ಯಾಂಕ್ ಐತ್ರಿ ಇಲ್ಲಿಂದನೇ ಸಪ್ಲೈ ಆಗ್ತದೆ ಅಲ್ಲಿಂದ ಮುಧೋಳ ರೋಡಿಗೆ ಐತ್ರಿ ಬೋರಿಂದ ಅಂದ್ರೆ ಅದು ನಿಮ್ಗೆ ಹೊಳಿ ನೀರು ಇಲ್ಲ ಹೊಳಿ ನೀರು ಬರ್ತೈತ್ರಿ ಹೊಳಿದ್ರಿ ಕೃಷ್ಣಾ ನದಿ ಕೃಷ್ಣಾ ನದಿ ಬರ್ತೈತ್ರಿ ಪೈಪ್ಲೈನ್ ಐತೇನ್ರಿ ಪೈಪ್ಲೈನ್ ಐತ್ರಿ ಮಲ್ಟಿ ವಿಲೇಜಸ್ ವಾಟರ್ ಸ್ಕೀಮ್ಗಳು ಬರ್ತೈತ್ರಿ ಇನ್ನು ನಿಮ್ಮ ಪಂಚಾಯತ್ ವತಿಯಿಂದ ಫಿಲ್ಟರ್ ಹೌಸ್ಗಳು ಎಲ್ಲ ಸರ್ವಿಸ್ ಕೊಡ್ತೀರ ಅದಾವ್ರಿ ಫಿಲ್ಟರ್ ಹೌಸ್ ಅದಾವ್ರಿ ಇಲ್ಲಿ ಇದ್ರಲ್ಲಿ ಯಾವುದು ನೀಲಕಂಠೇಶ್ವರ ಗುಡಿ ಅಂತ ಹೇಳಿದ್ರಿ ಇಲ್ಲಿ ಪಂಚಾಯತಿ ಅಂತ ಹೇಳಿದ್ರಿ ಇಲ್ಲಿ ಸದಾಶಿವ ಉದ್ಯಾನ ಗುಡಿ ಎಲ್ಲ ರನ್ನಿಂಗ್ ಅದಾವ್ರಲ್ಲ ರನ್ನಿಂಗ್ ಅದಾವ ಏನ್ ತೊಂದ್ರೆ ನಾವು ಕಾರ್ಡ್ ಹೆಂಗೆ ಕೊಡ್ತೀರಿ ಕಾರ್ಡ್ ಅವ್ರಿಗೆ ಬೇಕಂದ್ರೆ ಅಷ್ಟೇ ಕೊಡ್ತೀರಿ ಕಾರ್ಡ್ ಅದು ಏನ್ ರೀಚಾರ್ಜ್ ಮಾಡ್ತೀವ್ರಿ ಇಲ್ಲೇ ಮಷಿನ್ ಐತ್ರಿ ರೀಚಾರ್ಜ್ ಮಾಡ್ತೀವಿ ಬರೋರಿ ಆ ಕಾರ್ಡ್ ಕೊಡ್ಬೇಕಾದ್ರೆ ಏನಿದೆ ಪ್ರೊಸೀಜರ್ ಏನು ಈಗ ನಾನು ಕಾರ್ಡ್ ಬೇಕಾಗಿತ್ತು ಈಗ ಸದ್ಯಕ್ಕೆ ಈಗ ಅದು ಹೆಂಗೆ ಕೊಡ್ತೀರಿ ನಂಗೆ ಕಾರ್ಡ್ ಕಾರ್ಡ್ ಅವರು ಎಂಟಿ 150 ರೂಪಾಯಿ ಇಸ್ಕೊತೈತ್ರಿ ಚಾರ್ಜ್ ಚಾರ್ಜ್ ಇಸ್ಕೊತೈತ್ರಿ ಅವ್ರದ್ದು ಆಧಾರ್ ಕಾರ್ಡ್ ಅದು ಇಸ್ಕೊಂಡ್ರಿ ಆಧಾರ್ ಕಾರ್ಡ್ ಮಾಹಿತಿ ಸರ್ವಿಸ್ ಅದಾವ್ರಲ್ಲ ಎಲ್ಲ ಸರ್ವಿಸ್ ಅದ ಬದಲಾವಣೆ ಈಗ ನಾವು ಬೇಸಿಗೆ ಟೈಮ್ ಈಗ ಭಾಳ ಸಮಸ್ಯೆ ಭಾಳ ಆಗುತ್ತೆ ಸಮಸ್ಯೆ ಆಗಿದೆ ಈಗ ನಾವು ಈಗ ಸಾಮಾಜಿಕ ವಿಚಾರಲೆ ನಾವು ಈಗ ಗ್ಯಾರೇಜ್ ಪಕ್ಷದಿಂದ ಅಭಿಯಾನ ಮಾಡ್ತಿದ್ದೀವಿ ಯಾವುದೇ ಗಾರ್ಮೆಂಟ್ದಾಗ ಮತ್ತೆ ಇಲ್ಲಿ ಇದು ಇನ್ನೊಂದು ಸರ್ ಈಗ ಕಾರ್ಡ್ ಅಷ್ಟು ಕೊಡ್ತೀರಿ ಪಂಚಾಯತಿ ಅಷ್ಟು ಏನು ನಿಮ್ಮಲ್ಲಿ ಫಿಲ್ಟರ್ ನೀರು ಹೊಸದವ್ರಲ್ಲ ಅಷ್ಟು ಎಲ್ಲ ಕಾರ್ಡಿನ ಅದಾವ್ರು ಕಾಯಿನ್ ಅದಾವ್ರು ಫಿಲ್ಟರ್ ಹೌಸ್ ಇಲ್ಲ ಕಾಡಿನ ಎಲ್ಲ ಕಾರ್ಡ್ ಈಗ ನಾವು ನನಗೆ ನೀರು ಕೊಳಿ ಮಾತಂದ್ರೆ ನಾ ಕಾರ್ಡ್ ಯಾರು ತೊಡಗಿ ಪಂಚಾಯತಿಗೆ ಬಂದು ಕೇಳ್ಕೊಂಡು ಪಂಚಾಯತಿ
ಈಗ ಬೇರೆ ಊರಲ್ಲಿ ಬಂದ್ರೆ ಅವ್ರು ಕಾರ್ಡ್ ಬೇಕಂದ್ರೆ ಕಾರ್ಡ್ ತೊಗೊಂಡು ನೀರು ತೊಗೊಂಡ್ರೆ ನಮ್ಗೆ 20 ಲೀಟರ್ ಇಲ್ಲಿ ಪಂಚಾಯತಿದ ಒಂದು ಕಾರ್ಡ್ ಹಚ್ಕೊಟ್ಟಿರ್ತೇವ್ರಿ ಅವ್ರ ಕಡೆಯಿಂದ ಅಲ್ಲಿ ಎಷ್ಟು ಇದಾಗಿರ್ತದೆ ಪ್ರತಿಯೊಂದೆಲ್ಲ ಕಾರ್ಡ್ ತೊಗೊಂಡ್ರೆ ನೀವು ಅದು ಅಲ್ಲಿ ಯಾವ ಅಗತ್ಯ ವಸ್ತುಗಳ ವ್ಯಕ್ತಿ ಬಂದ ಕ್ಲಿಯರ್ ಮಾಡಿ ಅದು ಏನಾರ ಬಂದು ಈಗ ನಾವು ಈ ವಿಷಯದಾಗ ಇಲ್ಲೇ ಬಂದ ವಿಚಾರ ಮಾಡ್ಕೊಂತ ಬಂದಿದ್ವಿ ರೀ ಮತ್ತು ಸರ್ ಇಲ್ಲೇ ಕಸ ವಿಲೇವಾರಿ ವಿಷಯದಾಗ ಏನು ಯಾವ್ದು ಈಗ ಏನು ಹೊರಗುತ್ತಿದಾರ ಅದಾರು ಏನೆಲ್ಲ ಇದು ಹೊರಗುತ್ತಿದಾಗ ಅದನ್ನು ಸರ್ ನಿಮ್ಮ ಪಂಚಾಯತ್ ವತಿಯಿಂದ ಯಾವುದೇನಿಲ್ಲ ಪಂಚಾಯತಿ ವತಿಯಿಂದ ಅಂದ್ರೆ ಸರ್ಕಾರದಿಂದ ರೀ ಇವು ಮಹಿಳಾ ಸ್ವಸಹಾಯ ಸಂಘದಿಂದ ನಾವು ಮಹಿಳೆಯರಿಂದ ಇದು ಮಾಡಿಸ್ಬಿಡ್ತೇವೆ. ಇನ್ನೊಂದ್ರೆ ಈಗ ಎ ಖಾತೆ ಬಿ ಖಾತೆ ನಮ್ಮಲ್ಲಿ ಏನು ಪ್ರಶ್ನೆ ಇದ್ರು ಎ ಖಾತೆಯಿಂದ ಬಿ ಖಾತೆಗೆ ಸದ್ಯಕ್ಕೆ ಯಾವಾಗಲ್ರಿ ಬಟ್ ಇರೋದನ್ನ ಇಲ್ಲಿ ಏನಂತೆ ಮೊದಲಿನ ಪ್ರೊಸೀಜರ್ ಐಡಿ ಕಾರ್ಡ್ ಸರ್ ಹಾಕೋರಿ ನಮ್ಮ ಸಿಬ್ಬಂದಿ ಎಲ್ಲ ಹೇಳಿ ಸರ್ ಹಾಕೋ ಅಂತ ಹೇಳ್ರಿ. ಕ್ಲೋಸ್ ಮಾಡಿಬಿಡ್ರಲ್ಲ ಇಲ್ಲ ಸ್ವಲ್ಪ ನಾ ಹೊರಗೆ ಹೋಗಿ ಹೇಳ್ತೇವೆ. ಆತ್ಮೀಯ ಬಂಧುಗಳೇ ನಮಸ್ಕಾರ. ನಾನು ನಿಜಾಮ ಜಮಾದಾರ್ KRS ಪಕ್ಷ ಕಮಿಟಿ ತಾಲೂಕು ಅಧ್ಯಕ್ಷ. ಇಲ್ಲಿ ತಳಗೆ ನಿಜಾಮ ಜಮಾದಾರ್ KRS ಪಕ್ಷ ಕಮಿಟಿ ತಾಲೂಕು ಅಧ್ಯಕ್ಷ. ನಮ್ಮ ಜೊತೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸಂತೋಷ್ ಕೋಪಡೆ ಅವರು ಹಾಗೂ ಶೆಟ್ಟೂರು ಎಲ್ಲರ ಜೊತೆ ನಾವು ಒಂದು ಗ್ರಾಮ ಮಟ್ಟದಲ್ಲಿ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ. ಅಂದರೆ ಪ್ರತಿಯೊಂದು ಗ್ರಾಮದಲ್ಲಿ ಅಂದರೆ ನಾವು JJM ಸಲುವಾಗಿ ಏನು ಸಮಸ್ಯೆ ಆಗಿದೆ ಅಂದರೆ ಮೊನ್ನೆ JJM ನಾವು ಆಫೀಸ್ ಹೋದಲ್ಲಿ ಅವರು AWE ಅವರು ಒಂದು ಮಾಹಿತಿ ಕೊಟ್ಟಿದ್ರು ನಮಗಂದ್ರೆ ಕೆಲವೊಂದು ಪಂಚಾಯತಿಗಳಲ್ಲಿ ಕಾಮಗಾರಿ ಆಗಿದೆ, ಕೆಲವೊಂದು ಪಂಚಾಯತಿಗಳಲ್ಲಿ ಕಾಮಗಾರಿಯನ್ನು ಹಸ್ತಾಂತರಿಸಲಾಗಿದೆ, ಕೆಲವೊಂದು ಪಂಚಾಯತಿಗಳಲ್ಲಿ ಇನ್ನೂ ಕಾಮಗಾರಿ ಆಗಿಲ್ಲ ಅನ್ನೋ ಒಂದು ಮಾಹಿತಿ ಕೊಟ್ಟಿದ್ರು. ಆ ವಿಷಯವಾಗಿ ಕೆಲವೊಂದು ಪಂಚಾಯತಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಈಗ ನಾವು ಜಗದಾಳ ನೋಡಿದ್ದೀವಿ, ಅಲ್ಲಿಯೂ ಈಗ ಹಸ್ತಾಂತರ ಆಗಿಲ್ಲ ಅಂತ ಹೇಳಿದ್ರು. ಮತ್ತು ಅದೇ ರೀತಿಯಾಗಿ ನಾವು ಇವತ್ತು ನಾವಲಿಗೆ ಪಂಚಾಯತಿಯಲ್ಲಿ ಕೇಳಿದ್ದೀವಿ. ನಾವಲಿಗೆ ಪಂಚಾಯತಿಯಲ್ಲಿ ಕೂಡ ಒಂದು 60ರಿಂದ 70% ಕಾಮಗಾರಿ ಆಗಿದೆ ಅಂತ, ಅದನ್ನು ಯಾವುದೇ ಹಸ್ತಾಂತರ ಆಗಿಲ್ಲ ಮತ್ತು ಕಾಮಗಾರಿ ಪೂರ್ಣ ಆಗಿಲ್ಲ ಅಂತ ಹೇಳಿದ್ರು ಅನ್ನೋ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಅದರ ಸಲುವಾಗಿ ನಾವು ಅವರು ಯಾರು AWE ಅವರು ಏನು ಮಾಹಿತಿ ಅವ್ರ ಮಾಹಿತಿಗೆ ಆಮೇಲೆ ಇಲ್ಲಿ ಕೊಟ್ಟಂಥ ಪಂಚಾಯತಿಗೆ ಒಂದು ರಿಯಾಲಿಟಿ ಚೆಕ್ ಮೇಲೆ ಯಾವ ರೀತಿ ಮಾಹಿತಿ ಸಿಗುತ್ತನ್ನು ಮುಂದಿನ ದಿನಗಳಲ್ಲಿ ತಮಗೆ ತಿಳಿಸುವಂಥ ವ್ಯವಸ್ಥೆ ಮಾಡ್ತೀವಿ.